ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾನಸಿ ಮಾತಾಡ್ತಾ ಇರೋದು. ತುಂಬ ಜನ ನನ್ನ ವ್ಲಾಗ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವತ್ತಿನ ವ್ಲಾಗ್ಸ್ ಏನಪ್ಪ ಅಂದರೆ ನಮ್ಮ ಕಾಮಿಡಿ ಕಿಲಾಡಿ ಸೀಸನ್ 5 ಹಾಗೆ ಕಿಲಾಡಿ ಜೂನಿಯರ್ಸ್ದು ಗ್ರ್ಯಾಂಡ್ ಫಿನಾಲೆ ಇದೆ. 26ಗೆ ಗ್ರ್ಯಾಂಡ್ ಫಿನಾಲೆ ಇರೋದ್ರಿಂದ ನಾನು 24ಗೆ ಸರ್ಚ್ ಮಾಡ್ತಾ ಇದ್ದೆ, ಯಾವುದಾದ್ರೂ ಕಸ್ಟಮೈಸ್ ಡ್ರೆಸ್ ಹಾಕೋಬೇಕು ಅಂತ. ನನ್ನ ಹತ್ರನೇ ಸುಮಾರಿತ್ತು, ಬಟ್ ವೇರ್ ಮಾಡಿದ್ನಲ್ಲ, ಬೇಡ ನನಗೆ ಸಪ್ರೇಟಾಗಿ ಬೇಕು ಅಂತ ಅದಕ್ಕೆ ನಾನು ದರ್ಶಿ ಒಂದು ಕಲೆಕ್ಷನ್ಸ್ಗೆ ಹೋಗಿದ್ವಿ, ನಾಂಚಿ ಡಿಸೈನ್ ಅಂತ. ಸೊ ಇದು ದಾವಣಗೆರೆಯಲ್ಲೂ ಇದೆ, ಬಟ್ ನಾನು ಇದನ್ನು ಕಸ್ಟಮೈಸ್ ಮಾಡಿಸಿದ್ದು ಬ್ಯಾಂಗ್ಳೂರಲ್ಲಿ. ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ, ಹಾಗೆ ಅವರು ಇನ್ಸ್ಟಾ ಐಡಿ ಕೂಡ ಮೆನ್ಷನ್ ಮಾಡಿದ್ದೀನಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಗೋ ಆನ್ ದ ಚೆಕ್. ಮಧ್ಯರಾತ್ರಿ 12 ಗಂಟೆ ಆಗಿತ್ತು, ಅವಾಗ ನನ್ನ ಡ್ರೆಸ್ನ ಒಂದೇ ದಿನದಲ್ಲಿ ಸ್ಟಿಚಿಂಗ್ ಮಾಡಿಕೊಟ್ಟಿದ್ದಾರೆ. ಬಟ್ ನಾನು ಯಾವ ಥರ ಪ್ಯಾಟ್ರನ್ ಹೇಳಿದ್ನು ಸೊ ಅದೇ ಥರನೇ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ನಮ್ಮ ಕಂಟೆಸ್ಟೆಂಟ್ ಎಲ್ಲರೂ ಇಷ್ಟಪಟ್ಟರು, ಸಖತ್ತಾಗಿದೆ ಡ್ರೆಸ್ ಅಂತ. ತುಂಬ ಕಡಿಮೆ ಬೆಲೆಯಲ್ಲೇ ಮಾಡಿಕೊಟ್ಟಿರೋದು, ತುಂಬಾ ಹೆವಿ ಅಂತ ಅನ್ನಿಸ್ಲೇ ಇಲ್ಲ, ತುಂಬಾ ಇಷ್ಟ ಆಯಿತು. ಬಟ್ ಇವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನನ್ನನ್ನು ಯಾವ ಥರ ಟ್ರೀಟ್ ಮಾಡ್ತಾಯಿದ್ರು ಗೊತ್ತಾ, ಚಿಕ್ಕ ಮಗು ಥರ ನಾನು ಎತ್ಕೊಂಡು ಫಿಟ್ಟಿಂಗ್ ನೋಡ್ಬಿಟ್ಟೆ ಫುಲ್ ಸ್ಟಿಚಬಲ್ ಮಾಡಿದ್ದು. ಹಾಗೆ ನಾನು ಹಿಂದ್ಗಡೆ ಫುಲ್ಲು ಲೆಂತಿ ಆಗಿಬಿಟ್ಟಿದ್ರು, ನೀನು ಬಂದಮೇಲೆ ಕಟ್ ಮಾಡ್ತೀನಿ ಅಂತ. ನಾನು 2 ಇಂಚಸ್ ಸ್ಲಿಪ್ಪರ್ ಹಾಕಿರೋದ್ರಿಂದ ನನಗೆ ಆ ಕೆಳಗಡೆ ಏನು ಕೊಡಬೇಕು ಅಂತ ಗೊತ್ತಾಗದೆ ಪಾಪ ಅವರು ಸೂಟ್ ಕೇಸ್ ಇಟ್ಟಿದ್ರು. ಓಕೆ ಇಟ್ಬಿಟ್ಟು ಫುಲ್ಲು ನೀಟಾಗಿ ಕಟ್ ಮಾಡಿದ್ರು. ಹಾಗೆ ನಾನು ದರ್ಶಿ ಅಲ್ಲಿ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ರೂಮ್ಗೆ ಹೋದ್ವಿ. ಫುಲ್ಲು ರೆಸ್ಟ್ ಮಾಡಿದ್ವಿ. ಮಧ್ಯರಾತ್ರಿ 1 ಗಂಟೆ ಆಯಿತು ರೂಮ್ಗೆ ಹೋಗೋಷ್ಟ್ರೊಳಗಡೆ. ಬೆಳಗ್ಗೆ 8 ಗಂಟೆಗೆ ಸ್ಟುಡಿಯೋಗೆ ಇರಬೇಕಿತ್ತು. ಸೊ ಆನ್ ದ ವೇ ನಾವು 9 ಗಂಟೆಗಿದ್ವಿ, ಲೇಟಾಗಿದ್ದಿದ್ದ ಕಾರಣ. ಬಂದುಬಿಟ್ಟು ನನಗೆ ಮೇಕಪ್ ಮಾಡಿಸ್ಕೊಂಡು, ನನ್ನ ಮೇಕಪ್ ಮಾಡಿದ್ದು ಅನಿಸಿನಿ ಮೇಕಪ್ ಆರ್ಟಿಸ್ಟ್ ಅವರು. ಹಾಗೆ ನನ್ನ ಹೇರ್ ಸ್ಟೈಲ್ ಬಂದ್ಬಿಟ್ಟು ಇಬ್ಬರು ಮಾಡಿದ್ದು, ಶ್ಯಾಮಲಾ ಗೌಡ ಮತ್ತು ಭವ್ಯ ಅವರು ತುಂಬಾ ಚೆನ್ನಾಗಿ ಮಾಡಿದರು. ಭವ್ಯ ಅವ್ರ ಹತ್ರ ನಾನು ಸಿಕ್ಕಾಪಟ್ಟೆ ಮಾಡಿಸ್ಕೊಂಡಿದ್ದೀನಿ ಹೇರ್ ಸ್ಟೈಲು. ಸೊ ಈ ಹೇರ್ ಸ್ಟೈಲ್ ಕೂಡ ಇಬ್ಬರು ಸೇರಿಕೊಂಡು ಮಾಡಿದರು. ತುಂಬಾ ಪ್ರಿಟ್ಟಿಯಾಗಿ ಕಾಣ್ತಾ ಇದೆ. ಮೇಕಪ್ ಎಲ್ಲ ಮುಗಿಸ್ಕೊಂಡು ಇವಾಗ ಸೆಟ್ ಒಳಗಡೆ ಬಂದ್ವಿ. ಫಸ್ಟ್ ಪೂಜೆ ಮಾಡ್ತಾ ಇದ್ದಿದ್ದು ಜಿಮ್ಮಿಗೆ ಪೂಜೆ ಮುಗಿಸ್ಕೊಂಡು, ಹಾಗೆ ಸ್ಟೇಜ್ಗೆಲ್ಲ ಪೂಜೆ ಮುಗಿಸ್ಕೊಂಡು, ಹಾಗೆ ಇನ್ನೇನು ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಗಿ ಹೋಯ್ತು. ಎಲ್ಲರನ್ನು ಕರೆಸಿದ್ರು ಸ್ಟೇಜ್ ಮೇಲೆ, ಬಟ್ ನಾನೇ ಬರೋಕ್ಕಾಗಲಿಲ್ಲ. ಕಿಲಾಡಿ ಜೂನಿಯರ್ಸ್ ಜರ್ನಿ ವಿಟಿ ಹಾಕಿದ್ರು, ನೋಡ್ಕೊಂಡು ಮೇಲೆ ಬಂದೆ. ರೀಲ್ಸ್ ಮಾಡಬೇಕಿತ್ತು, ಮಾಡಿಕೊಂಡೆ. ಬಟ್ ಇನ್ನೊಂದು ಫೀಲ್ ವಿಷಯ ಏನಪ್ಪ ಅಂದರೆ, ನಾನು ಎಂಟ್ರಿಗೆ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ನೆಕ್ಸ್ಟು ಸ್ಕಿಟ್ ಇದ್ದಿದ್ದು ನಂದೇನೆ. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಆ ಸ್ಕಿಟ್ಟಲ್ಲಿ ನಾನು ಸ್ನೇಕ್ ಆಗಿದ್ದೆ, ಹಾವಾಗಿದ್ದೆ. ಸೊ ಹಂಗಾಗಿ ನನಗೆ ಬಾಡಿ ಪೇಂಟಿಂಗ್ ಮಾಡಿಸ್ಬೇಕಿತ್ತು. ಹಂಗಾಗಿ ನೀನು ಮತ್ತೆ ತಿರ್ಗಾ ಹೋಗು ಅಂತೇಳಿ ಕಳಿಸ್ಬಿಟ್ರು. ಸರ್ಗಳಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಒಂದೇ ಒಂದು ಎಂಟ್ರಿ ತೊಗೊಂಡು ಬರ್ತೀನಿ ಅಂತ. ಸೊ ಪೇಂಟಿಂಗಿಗೆ 2 ಅವರ್ಸ್ ಆಗುತ್ತೆ, ಹೋಗು ಅಂತೇಳಿ ಕಳಿಸ್ಬಿಟ್ರು. ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಬಟ್ ಎಂಟ್ರಿ ಇಲ್ಲ, ಲಾಸ್ಟಲ್ಲಿ ಎಂಟ್ರಿ ಕೊಟ್ಟೆ. ಅದೇ ಡ್ರೆಸ್ಸ ತಿರ್ಗಾ ಹಾಕ್ಕೊಂಡೋಗಿ, ಯಾಕಂದರೆ ನಾನು ಕಾಸ್ಟ್ ಕೊಟ್ಟು ಹೊಲಿಸಿದೆ ಒಂದೇ ಡೇದಲ್ಲಿ, ಅವ್ರಿಗೂ ಅವಮಾನ ಆಗಬಾರ್ದು ಅಂತೇಳಿ ಮತ್ತೆ ತಿರ್ಗಾ ನೈಟ್ ಹಾಕ್ಕೊಂಡಿದ್ದೆ, ಸಖತ್ತಾಗಿ ಕಾಣ್ತಾ ಇತ್ತು. ಸೊ ಈ ಸ್ಕಿಟ್ಟು ನಮಗೆ ಮುಖ್ಯ ಅಲ್ವಾ. ಬಾಡಿ ಪೇಂಟಿಂಗ್ ಮಾಡಿಕೊಟ್ಟಿದ್ದು NR ಆರ್ಟಿಸ್ಟ್ ನವೀನ್ ರಾಹುಲ್ ಅಂತ. ಸಿಕ್ಕಾಪಟ್ಟೆ ಫ್ರೆಂಡ್ಲಿಯಾಗಿ ನನಗೆ ಮಾಡಿಕೊಟ್ರು. ನನಗೆ ಭಯ ಆಗ್ತಿದೆ, ಯಾಕಂದರೆ ಇದೇ ನಾನು ಫಸ್ಟ್ ಮೇಕಪ್, ಬಾಡಿ ಮೇಕಪ್ ಮಾಡಿಸ್ತಾ ಇರೋದು ಪೇಂಟಿಂಗಲ್ಲಿ. ತುಂಬ ಜನ ಮಾಡಿಸಿದ್ದಾರೆ ಕಾಮಿಡಿ ಕಿಲಾಡಿಲಿ ನಮ್ಮ ಫ್ರೆಂಡ್ಸ್ ಎಲ್ಲ, ಬಟ್ ನನಗೆ ಇದೇ ಫಸ್ಟ್ ಅಲ್ವಾ, ನನಗೆ ಸ್ವಲ್ಪ ಭಯ ಇತ್ತು. ಹಂಗಾಗಿ ನಮಸ್ಕಾರ ಮಾಡಿಬಿಟ್ಟು ಬಾಡಿ ಪೇಂಟಿಂಗ್ ಎಲ್ಲ ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ರಪ್ಪ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಅವರ ಇನ್ಸ್ಟಾ ಐಡು ನಾನು ಬೇಕಾದ್ರೆ ಇಲ್ಲಿ ಶೋ ಅಪ್ ಮಾಡ್ತಾ ಇದ್ದೀನಿ, ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಸ್ನೇಕ್ ಈ ಥರನೂ ಇರುತ್ತಾ ಅಂತ ನಾನು ನೋಡಿ ನನಗೇ ಭಯ ಆಯ್ತಿತ್ತು, ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ಆವಿನ ಪೊರೆ ಎಲ್ಲ ನೀಟಾಗಿ ಕವರ್ ಮಾಡಿದರು. ಹಾಗೆ ನನ್ನ ಐಬ್ರೋ ಫಿಲಪ್ ಆಗಿರ್ಬೋದು, ಹಿಂಗೆ ರಿಯಲ್ ಆಗಿ ಹಾವು ನೋಡಿದಷ್ಟೇ ಫೀಲ್ ಆಗ್ತಾಯಿತ್ತು. ನನಗೆ ಈ ಥರ ಬಾಡಿ ಪೇಂಟಿಂಗ್ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನನಗೆ ಆ ಸ್ಕಿಟ್ಟಲ್ಲೂ ಈ ಥರ ಇದ್ದಿಲ್ಲ. ಬಟ್ ಗ್ರ್ಯಾಂಡ್ ಫಿನಾಲೆ ದಿನದ ಲಾಸ್ಟ್ ಸ್ಕಿಟ್ಟಲ್ಲಿ ನನಗೆ ಈ ಥರ ಬಾಡಿ ಪೇಂಟಿಂಗ್ ಬರುತ್ತೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಯಾವ ಥರ ನಿಜವಾಗ ಯಾವ ಥರನೇ ಮಾಡಿದ್ದಾರೆ, ಇಷ್ಟುದ್ದ ಬಾಲ ಸಿಕ್ಕಾಪಟ್ಟೆ ಇತ್ತು. ಹಾಗೆ ಈ ನನ್ನ ಪಕ್ಕ ಇರೋದು ಮುಂಗ್ಸಿ. ಗ್ರ್ಯಾಂಡ್ ಫಿನಾಲೆ ಆಲ್ಮೋಸ್ಟ್ ಲೇಟ್ ಆದೇ ಆಗುತ್ತೆ, ಹಂಗಾಗಿ ಕೆಳಗಡೆನೂ ಹೋಗೋಕ್ಕಾಗ್ತಿದ್ದಿಲ್ಲ ಈ ಔಟ್ಫಿಟ್ಟಲ್ಲಿ. ಮಧ್ಯಾಹ್ನ ಊಟ ಮಾಡಬೇಕಿತ್ತು. ಹಾಗೆ ಪಾಪ ಶ್ರೇಯಾ ಅವ್ರ ಅಮ್ಮ ನನಗೆ ಊಟ ತಂದು ಕೊಟ್ಟಿದ್ರು. ಇಲ್ಲಿಂದ ಊಟ ಮಾಡಿಕೊಂಡು ನೆಕ್ಸ್ಟ್ ಸ್ಕಿಟ್ನ ಮಾಡಿದ್ವಿ. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಇದ್ದಾಗ ಯಾರೆಲ್ಲ ಕೇಳಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ. ಹಾಗೆ ಜೀ ಕನ್ನಡದವ್ರು ಒಂದು ಬೈಟ್ ಕೇಳ್ತಾ ಇದ್ರು, ಕೊಡ್ತಾ ಇದ್ದೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಇವತ್ತಿನ ಸಂದರ್ಭದಲ್ಲಿ ನಾನು ಈ ವಿಷಯ ಮಾತಾಡೋಕ್ಕೆ. ಎಲ್ಲರೂ ನನ್ನನ್ನು ಮೊಬೈಲಲ್ಲಿ ನೋಡ್ತಾ ಇದ್ರು. ಸೊ ನಾನು ಒಂದು ಶೋ ಮಾಡಿದ್ದೀನಿ ಅಂತ ಹೇಳ್ಕೋಬೇಕು
ಯಜ್ಞೇಶ್ ಮಾವನ್ನ ನಾನು ಜಾಸ್ತಿ ಮಿಸ್ ಮಾಡ್ಕೊಳೋದು. ಲವ್ ಯು ಮಾಮ. ಹಾಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಜೀ ಕನ್ನಡಕ್ಕೆ ಲವ್ ಯು ಹೇಳ್ತೀನಿ. ಥ್ಯಾಂಕ್ ಯು, ಬಾಯ್. ನಮ್ಮ ಕಾಮಿಡಿ ಕಿಲಾಡಿ ಜರ್ನಿ ಬಗ್ಗೆ ಒಂದು ಬೈಟ್ನ ಕೊಟ್ಟು ಹಾಗೆ ವಿಜಯ್ ಜೊತೆ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದಂಗೆ ಸ್ಟೇಜ್ ಮೇಲಿಂದ ಮಿಲನ ನಾಗರಾಜ್ ಅವ್ರು ಎಂಟ್ರಿ ಕೊಟ್ಟೇ ಬಿಟ್ಟರು. ಖುಷಿ ಆಯಿತು. ಹೋದ್ ವೀಕಲ್ಲಿ ಒನ್ ಡೇ ಇವರೇ ಜಡ್ಜ್ ಆಗಿ ಬಂದಿದ್ರು. ತುಂಬಾ ಖುಷಿ ಆಯಿತು. ತಿರ್ಗಾ ಮತ್ತೆ ನೋಡಿ ಇವರು ಲವ್ ಮ್ಯಾಕ್ಟಲ್ 3 ಮೂವಿದ ಬಗ್ಗೆ ಇವರು ಮೋಟಿಗೆ ಬಂದಿದ್ರು. ಮಾರ್ಚ್ 3ನೇ ತಾರೀಕು ಸಾಂಗ್ ರಿಲೀಸ್ ಆಗುತ್ತೆ, ಹಾಗೆ 10ನೇ ತಾರೀಕು ಮೂವಿ ರಿಲೀಸ್ ಆಗುತ್ತೆ. ಹೋಗಿ ಥಿಯೇಟ್ರಿಗೆ ನೋಡಿ. ಮಿಲನ ಕೃಷ್ಣ ಅಭಿ ಅವ್ರನ್ನ ಸಪೋರ್ಟ್ ಮಾಡಿ. 60 ಪೂರ್ತಿ ಮಾಡ್ತಾ ಇದ್ದೀನಿ. ಚಂದ್ರು ಹೆಂಡತಿಗೆ ಮದುವೆ ಹಿಂಗ್ ಹೊಡಿತಾ ಇದ್ದಾಳೆ ಅಜ್ಜಿ. ಈಗ ನಿಮಗೆ ಕೋಪ ಬಂದಿದೆ, ನಿಮ್ಮ ಯಜಮಾನ್ರು ನಿಮ್ಮ ಈ ಸ್ಕಿಟ್ ನ ಮುಗಿಸ್ಕೊಂಡು ಇವಾಗ ಡೆವಿಲ್ಗೆ ರೆಡಿ ಆಗ್ಬೇಕು ನೋಡಿ. ನೋಡ್ಬೇಕು ನೋಡ್ಬೇಕು. ನಿಮಗೆ ಗೊತ್ತಿದ್ದಿಲ್ಲ ದೀಕ್ಷಕ ಈ ನಮ್ಗೆ ರೆಡಿ ಆಗ್ಬಿಟ್ಟಿತ್ತು ಅಂತ. ಯಪ್ಪ ಸಿಕ್ಕಾಪಟ್ಟೆ ಭಯನೇ ಆಗೋಯ್ತು. ಎದುರ್ಕೊಂಡಿಲ್ಲ, ನೀನ್ ಎದುರ್ಕೊಳ್ತೇನೆ. ವಿಜಯ್ ಪ್ರಕಾಶ್ ಸರ್ ಕೂಡ ಸ್ಟೇಜ್ ಮೇಲೆ ಬಂದು ಅವರೊಂದು ಸಾಂಗ್ ಹೇಳಿದ್ರು, ತುಂಬಾನೇ ಚೆನ್ನಾಗಿತ್ತು. ಮೂವಿ ಪ್ರಮೋಟ್ ಬಗ್ಗೆ ಬಂದಿದ್ರಲ್ವಾ, ಅವ್ರದ್ದು ಮೂವಿ ಪ್ರಮೋಟ್ನ ಮುಗಿಸ್ಕೊಂಡು ಇವಾಗ ಗ್ರ್ಯಾಂಡ್ ಫಿನಾಲೆದಲ್ಲಿ ಟ್ರೋಫಿ ಕೊಡಬೇಕು. ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತ. ಸೊ ಅದನ್ನು ನೋಡೋ ಸಮಯ ಆದರೂ ಒಳಗಡೆ ನಾನು ಎಲ್ಲರೂ ಕೂತಿದ್ರು. ಲಾಸ್ಟ್ ಸ್ಕಿಟ್ ಬೇರೆ ಅಂತ ಹೇಳ್ತಾ ಇದ್ದ ವಿಜಿ. ಸೊ ಎಲ್ಲರೂ ಕೂಡ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಇವ್ರನ್ನೆಲ್ಲ. ತುಂಬ ಲವ್ ಯು ಹಾಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರ ಜೊತೆ ನನ್ನ ಫೋಟೋಸು ವೀಡಿಯೋಸು ಎಲ್ಲ ಕ್ಯಾಪ್ಚರ್ ಮಾಡ್ಕೊಡ್ತಾ ಇದ್ದೆ. ಮತ್ತು ತಿರ್ಗಾ ಇವ್ರು ಯಾರು ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. That turned to lovers, yeah, we fell into each other. But our love burned out like a cigarette, and I'm wishing that I would've said, I hope you're happier now, now that I'm gone, moving on. I know you wish I was burning in hell, and all you want is the memory left, and I still think about you sometimes. ಇವಾಗ ಸ್ಟೇಜ್ ಮೇಲೆ ಎಲ್ಲರನ್ನು ಕರೆದ್ರು. ನನಗಂತರೂ ಎದೆ ಡವ ಡವ ಅಂತ ಇತ್ತು, ಯಾರು ವಿನ್ ಆಗ್ತಾರೋ ಏನೋ ಅಂತ. ಫೈನಲಿ ಆಗಿ 9 ಮೆಂಬರ್ಸ್ನ ಸ್ಟೇಜ್ ಮೇಲೆ ಕರೆದು ಅದರಲ್ಲಿ ಸಪ್ರೇಟಾಗಿ 3 ಮೆಂಬರ್ಸ್ನ ನಿಲ್ಲಿಸಿದ್ರು, ಮಾಂತೇಶು ಮತ್ತು ವಿಜಿ ದೀಕ್ಷಕ. ಇವಾಗ ನಮ್ಮ ದೀಕ್ಷಕ ಸೆಕೆಂಡ್ನೇ ರನ್ನರ್ ಅಪ್ ಆಗಿದ್ದಾಳೆ. ವಾವ್, ಸತ್ಯವಾಗ್ಲೂ ಹೇಳ್ತಿದ್ದೇನೆ, ನಾನು ಪಿಕ್ಚರ್ಗೆ ಇರುವಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮನಪೂರ್ವಕವಾಗಿ ಸಾರಿ ಕೇಳಬೇಕಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಸೊ ನನ್ನಿಂದಾಗಿರೋ ತಪ್ಪಿಗೆ ನಾನು ಇವತ್ತು ಟಾಪ್ 3 ಇರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನನ್ನ ತಪ್ಪನ್ನು ಕ್ಷಮಿಸಿ. ಸೊ ಈ ಟಾಪ್ 3 ನಿಲ್ಲಿಸಿರೋದಕ್ಕೆ ಅವ್ರಿಗೆ ಯಾವತ್ತು ಮರೆಯಲಿಕ್ಕೆ ಆಗೋದಿಲ್ಲ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನೆಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ. ಅದೇ ಥರ ಈಗ ಇರುವಂಥ ನಿಮ್ಮಿಬ್ಬರಿಗೂ ಕೂಡ ಆಲ್ ದ ಬೆಸ್ಟ್. ಇಲ್ಲಿಂದ ಒಳ್ಳೆಯ ಮೆಮೊರೀಸ್ಗಳನ್ನೇ ತಗೊಂಡು ಹೋಗ್ತೀನಿ. ಯಾವತ್ತೂ ಇದೇ ಥರ ಇರಲಿ. ರನ್ನರ್ ಟ್ರೋಫಿ ಜೊತೆಗೆ ಸಿಂಗರ್ ವತಿಯಿಂದ 3 ಲಕ್ಷ ಕ್ಯಾಶ್ ಪ್ರೈಸ್ ಹಾಗೂ ಡೆನ್ವರ್ ವತಿಯಿಂದ ಗಿಫ್ಟ್ ಹ್ಯಾಂಪರ್. ಈಗ ಫೈನಲ್ ಆಗಿ ವಿನ್ನರ್ನ ಅನೌನ್ಸ್ ಮಾಡೋ ಟೈಮ್. ಈಗ ಶರಣ್ ಸರ್ ಪಕ್ಕ ವಿಜಿ ಮತ್ತೆ ಮಾಂತೇಶಣ್ಣ ನಿಂತ್ಕೊಂಡಿದ್ದಾರೆ. ನೋಡ್ಬೇಕು ಯಾರು ಗೆಲ್ತಾರೋ ಏನು ಅಂತ. ಕಾಮಿಡಿ ಕಿಲಾಡಿ ಜೂನಿಯರ್ಸ್ ವಿನ್ನರ್ ಪಟ್ಟ ಏನ್ ಅನಿಸ್ತಾರೆ ಈ ಕ್ಷಣ? ಈ ಕ್ಷಣ ಏನಿಲ್ಲ, ಹಾಕೋಕತ್ತೆ ಏನ್ ಕೊಟ್ಟದ್ದು ಅಷ್ಟೇ. ಹೌದಾ? ಏನೂ ಅನ್ನಿಸ್ತಾ ಇಲ್ಲ ಅಣ್ಣ, ಫುಲ್ ಬಿಸಿ ಆಗ್ಬಿಟ್ಟಿದೆ ಅಷ್ಟೇ. ಕಿಲಾಡಿಗಳು ಸೀಸನ್ 5 ಈ ಒಂದು ಪಟ್ಟ ಕಾಮಿಡಿ ಕಿಲಾಡಿಗಳು ಜೂನಿಯರ್ಸ್ ವಿನ್ನರ್ ಪಟ್ಟ ಆಗ್ತಾ ಇದೆ. ಶರಣ್ ಸರ್ 3, 2, 1.
ರಿಯಾಲಿಟಿ ಶೋನ ಗೆದ್ದಿದ್ದೀರಾ. ಐ ವಿಶ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಗುಡ್ ಲಕ್ ಫಾರ್ ದ ಫ್ಯೂಚರ್. ನಮ್ಮ ಕಡೆಯಿಂದ ಏನು ಕ್ಯಾಶ್ ಪ್ರೈಸ್ ನಾವು ಅನೌನ್ಸ್ ಮಾಡಿದ್ದೀವಿ ಅದನ್ನು ನಾವು ಹಾನರ್ ಮಾಡ್ತೀವಿ. ಇದೇ ಸೆಕೆಂಡ್ ಬಂದು ಮಾತಾಡೋಣ. ಫಸ್ಟ್ ಬಂದು ಈಗ ಜಿ ಡಿಪಾರ್ಟ್ಮೆಂಟ್ ಮಾತಾಡ್ತಿದ್ದಾರೆ ಸ್ಟೇಜ್ ಮೇಲೆ ಬಂದು. ಇವಾಗ ನಮ್ಮ ಫಸ್ಟ್ ಶರಣ್ಯ ಸರ್ ಮಾತಾಡ್ತಿದ್ದಾರೆ. ರಾಜಮೌಳಿ ಅವರು ಇಲ್ವಾ ಹೇಳ್ತಾರೆ. ಸೊ ಗ್ರ್ಯಾಂಡ್ ಅಂತೂ ಎಲ್ರಿಗೂ ಧನ್ಯವಾದಗಳು. ಯಾಕಂದರೆ ಇದು ಎಲ್ಲರೂ ಕೂಡಿದ ಹಾಗೆ ಒಂದು ಈಗಲೇ ಮಾಡಬೇಕಾಯಿತು. ಸೊ ಅದನ್ನು ರಿಸೀವ್ ಮಾಡ್ಕೊಂಡಿರೋ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್, ಕ್ಯಾಮ್ರಾ, ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ತಂಡಕ್ಕೆ. ಇದರಲ್ಲಿ ಪ್ರೀತಿಯ ಜಡ್ಜಸ್ ಶರಣ್ ಸರ್, ಜಡ್ಜರು ಸರ್, ಹಾಗೂ ನಮ್ಮ ಪ್ರೀತಿಯ ದೇಶಪಾಂಡೆ ಕಂಪನಿ ಓನರ್. ಸೊ ಇದ್ರ ಜೊತೆಗೆ ಆ್ಯಸ್ ಯೂಶುವಲ್ ಎಲ್ಲ ಹೇಳೋ ಹಾಗೆ ನಮ್ಮ ಎಲ್ಲ ಸೀನಿಯರ್ಸ್ಗಳು ನಿಮ್ಮ ಎಫರ್ಟ್ನ, ನಿಮ್ಮ ಕಮಿಟ್ಮೆಂಟ್ನ ಮಕ್ಕಳಿಗೋಸ್ಕರ ಮುನ್ಪಾಗಿತ್ತು. ಮಕ್ಕಳನ್ನ ಬೆಳೆಸಿದ್ದೀವಿ. ಮಕ್ಕಳನ್ನ ಮುಂದಿಟ್ಟು ಅವ್ರ ಮುಖಾಂತರ ಒಂದು ಕಾಮಿಡಿಯನ್ನು ಕೊಡಬೇಕು ಅನ್ನೋ ಒಂದು ಮೋಟೋವನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀರಾ. ಅದ್ರ ಜೊತೆಗೆ ಕಾಮಿಡಿ ಕಿರಣಿಗಳು ಸೀಸನ್ 5ನ ಕಂಟೆಸ್ಟೆಂಟ್ಸ್ಗಳು ನಿಮ್ಮ ಟ್ಯಾಲೆಂಟನ್ನು ಅದ್ಭುತವಾಗಿ ಜನಕ್ಕೆ ತೋರಿಸ್ಕೊಟ್ಟಿದ್ದೀರಿ. ಸೊ ಅದರ ಸಕ್ಸಸ್ಸೇ ಕಾರ್ಯಕ್ರಮ. ಸೊ ಇದ್ರ ಜೊತೆಗೆ ಇಡೀ ತಂಡ ಹಾಗೂ ಪ್ರೊಡಕ್ಷನ್ ತಂಡ, ದಿಲೀಪ್ ಪ್ರಭಾಕರ್ ಜಯಂತಿ ಆ್ಯಂಡ್ ಆಫೀಸರ್ ಕೆಲಸ ಮಾಡುವಂಥ ಪ್ರತಿಯೊಂದು ತಂಡಕ್ಕೂ ಈ ಮೂಲಕ ವೇದಿಕೆ ಮೂಲಕ ಸಪೋರ್ಟ್ ಆಗ್ತಿಲ್ಲ ಒಂದು. ಹಾಗೆ ನಮ್ಮ ಈ ಸೀಸನಲ್ಲಿ ಹಳೆ ಜಡ್ಜಸ್ ಆದಂಥ ಜಗೇಶ್ ಸರ್ ಮತ್ತು ಯುವರಾಜ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. 11 ವೀಕ್ ಅವ್ರ ಜೊತೆಲಿದ್ದರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿದಂಥ ನಮ್ಮ ಇಡೀ ಟೀಮ್, ಅಂಬಿಕಾ ಆಗ್ಬೋದು, ದಿಲೀಪ್ ಆಗ್ಬೋದು, ಪ್ಲಸ್ ಮೆಂಟರ್ಸು, ರೈಟರ್ಸು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಮ್ಮ ಕಂಟೆಸ್ಟೆಂಟ್ಸ್ ಎಲ್ರಿಗೂ ಇನ್ನೊಂದ್ಸರಿ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅನಿಲ್, ಶರಣ್ಯ ಸರ್ ಮತ್ತು ಬಾಕಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದೊಂಥರ ನಮಗೆ ಡಬಲ್ ಶೋ ಇದು. ಒಂದೇ ಟೈಮಲ್ಲಿ 2 ಶೋ ವರ್ಕ್ ಮಾಡುವಂಥ ಚಾನ್ಸ್ ಸಿಕ್ಕಿತ್ತು ನಮಗೆ, ಕಾಮಿಡಿ ಕಿಲಾಡಿಗಳು ಆ್ಯಂಡ್ ಕಿಲಾಡಿ ಜೂನಿಯರ್ಸ್. ಸೊ 2 ಚಾಲೆಂಜಿಂಗ್ ಆಗಿತ್ತು. ಅಷ್ಟು ಇನ್ನೊಂದು ಅವಾರ್ಡ್ ಬಂದ್ಬಿಟ್ಟು ಎಂಟರ್ಟೈನಿಂಗ್ ಅವಾರ್ಡ್ ಅಂತ ನಮ್ಮ ನಂದೀಶ್ ಅವ್ರಿಗೆ ಕೊಟ್ಟರು. ಸೊ ಅವ್ರ ವಿನ್ನರ್ ಸ್ಪೀಚ್ ಹೇಗಿದೆ ಅಂತ ನೋಡಿ ಎಲ್ಲರೂ ಬಿದ್ದು ನಗಾಡ್ತಾ ಇದ್ರು. ನಿಂತ್ಕೊಂಡು ಸ್ಟ್ಯಾಂಡ್ ಅಪ್ ಕಾಮಿಡಿನೇ ಮಾಡಾಕ್ಬಿಟ್ಟ. ಅರ್ಧ ತಿಕ್ಲ ಅರ್ಧ ಪುಕ್ಲ. ಬೆಂಗಳೂರಿಗೆ ಬಂದು 9 ವರ್ಷ ಆಯ್ತು ಸರ್. ಮೊದಲನೇ ಅವಾರ್ಡ್ ಅದು ನನಗೆ ಅದೇ ಪಾಸಿಟಿವ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಹೋಗ್ತಾ ಗೊತ್ತಾಯಿತು ನಾನು ಅನ್ಕೊಂಡಿರೋ ಪಾಸಿಟಿವ್ ನನ್ನನ್ನೇ ಸಾಯಿಸ್ತಾ ಇದ್ದೆ ಅಂತ. ಇದು ನನಗೆ ಇದು ಒಂದು ಅದ್ಭುತವಾದ ಶಾಲೆ. ಜೀವನ ಪಾಠನ ತುಂಬ ಕಲಿಸ್ಕೊಟ್ಟೈತೆ. ಎಲ್ಲಿ ಹೆಂಗೆ ಮಾತಾಡಬೇಕು, ಹೆಂಗೆ ಮಾಡಬೇಕು. ಗ್ರ್ಯಾಂಡ್ ಫಿನಲ್ ಅಂತೂ ಕಂಪ್ಲೀಟ್ ಆಯ್ತು. ಎಲ್ರಿಗೂ ಮಿಸ್ ಹೇಳೋ ಟೈಮ್ ಹಾಗೆ ಫೋಟೋ ಸೆಕ್ಷನ್ ಹಾಗೆ ನಮ್ಮ ಮಾಂತಣ್ಣಿಗೆ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. I remember the streetlights on the corner by the park. We used to stay and drink past midnight till the sunrise, talking shit, a couple kids. We were friends that turned to lovers. Yeah, we fell into each other, but our love burned out like a cigarette. And I'm wishing that I would've said, I hope you're happier now, now that I'm gone, moving on. I know you wish I was burning in hell. You know you always the memory of, and I still think about you sometimes. When it's all done in the middle of the night. I know you wish I was burning in hell, but I still wish you well. I hope you're happier now. I remember the cabin in Tennessee. We got so high we cried, and you looked like heaven in the passenger seat. But life
4 ಮಂತಲ್ಲಿ 2 ಶೋ ಮಾಡಿದ್ದೀನಿ. ಕಾಮಿಡಿ ಕಿಲಾಡಿ ಜೂನಿಯರ್ಸ್ ಅಂತಲೇ ಹೇಳ್ಬೋದು. ಈ ಜರ್ನಿನ ನಾನು ಯಾವತ್ತೂ ಮರೆಯಲ್ಲ. ಹಾಗೆ ನಾನು ಜೀ ಕನ್ನಡಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡು ಮಿಸ್ ಹಾಲ್ ಅಂತೇಳಿ ಲಾಸ್ಟ್ ಒಂದು ಸರ್ಕಲ್ ಮಾಡ್ತಾ ಇದ್ದೀವಿ. ಇದೇ ನಮ್ಮ ಲಾಸ್ಟ್ ಸರ್ಕಲ್ ಆಗಿರುತ್ತೆ. ಲಾಸ್ಟ್ ರೌಂಡ್ ಅಲ್ಲಮ್ಮ, ಸರ್ಕಲ್. ಸರ್ ರೌಂಡ್ ಸರ್ಕಲ್ ಎರಡು ಒಂದೇ. ತಪ್ಪಾಯ್ತು. ಇವತ್ತು ನೀನು ಹೇಳಿದ್ದೆ ಕೇಳ್ತೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಗ್ರ್ಯಾಂಡ್ ಫಿನಾಲೆ ದಿನ ಮುನಿಯಮ್ಮನ್ ಗೆಟಪ್ ಹಾಕೊಂಡ್ಬಂದಿದ್ದೆ ತಾಯಿ ಅಂತ. ಅವತ್ತಿಂದ ಇವತ್ತರೆಗೂ ನಾನು ಇದೇ ತರನೇ ಕರೆಯೋದು. ಎಲ್ಲರೂ ತುಂಬಾನೇ ಖುಷಿ ಆಗುತ್ತೆ ಆ ನಿಕ್ ನೇಮ್ಗೆ. ಮಾತುಕತೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ತುಂಬಾನೇ ಮಿಸ್ ಮಾಡ್ಕೋತಾ ಇದೀವಿ. ಈ ಸ್ಟೇಜ್ನ ನೋಡಿ, ಲೈಟ್ ಆಫ್ ಆದ್ಮೇಲೆ ಯಾವ ತರ ಕಾಣುತ್ತೆ ನಮ್ಮ ಸ್ಟೇಜ್. ಸ್ಕ್ರೀನ್ ಆಫ್ ಸ್ಕ್ರೀನ್ ಈ ಸ್ಟೇಜ್ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕಂದ್ರೆ ನಾವು ಪ್ರಾಕ್ಟೀಸ್ ಟೈಮಲ್ಲಿ ಎಷ್ಟು ಸ್ಟೇಜ್ನ ಗಬ್ಬಾಡ್ಸಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತು. ಮಿಸ್ ಮಾಡ್ಕೋತಾ ಇದೀನಿ. ನಮಗೆ ಕಲೆಯಾಗಿ ಹೊಟ್ಟೆ ಬಟ್ಟೆ ಎಲ್ಲ ಕೊಟ್ಟಿದೆ. ಹಾಗೆ ನಿಮ್ಗೆಲ್ಲರ ಪ್ರೀತಿನೂ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಜಿ. ಎಲ್ಲರಿಗೂ ಪ್ರೊಡಕ್ಷನ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನನ್ನ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇದೇ ಥರ ಆಗಿರಲಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಗಿ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ. ಬಾಯ್.